ಇನ್ನು ಬೆಳಗಾವಿ ಟಿಕೆಟ್ ತನಗೆ ಸಿಕ್ತು ಅಂತ ಗೊತ್ತಾಗ್ತಿದಂತೆ ಶೆಟ್ಟರ್ ಅವರು ಫುಲ್ ಖುಷಿಯಾಗಿದ್ದಾರೆ. ಧನ್ಯವಾದವನ್ನ ಕೂಡ ಹೈಕಮಾಂಡ್ ಲೀಡರ್ಸ್ಗೆ ಅರ್ಪಿಸಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀನಿ. ಬೆಳಗಾವಿಯಲ್ಲಿ ಭಿನ್ನ ಮತ ಇದ್ರೂ ನೋ ಪ್ರಾಬ್ಲಮ್, ನಾವು ಸಾಲ್ವ್ ಮಾಡ್ಕೊಳ್ತೀವಿ. ಹಣದ ಮೇಲೆ ಚುನಾವಣೆ ಆಗಲ್ಲ. ಟಿಕೆಟ್ ಕೊಟ್ಟಿದ್ರಿಂದ ಹುಮ್ಮಸ್ಸು ಜಾಸ್ತಿ ಆಗಿದೆ. ಯಾವುದೇ ಪದವಿ ಸಚಿವ ಸ್ಥಾನಕ್ಕೆ ಆಸೆ ಪಡಲ್ಲ ಅಂತ ಹೇಳೋದ್ರ ಮುಖಾಂತರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಶೆಟ್ಟರ್ ಅವರು ಹೇಳಿದ್ದಾರೆ. ಈಗ 1.5 ತಿಂಗಳಾಯ್ತು ಅಷ್ಟೇ, ವಾಪಸ್ 1.5-2 ತಿಂಗಳಾಯ್ತು ವಾಪಸ್ ಬಿಜೆಪಿಗೆ ಅಥವಾ ತಮ್ಮ ತವರು ಪಕ್ಷಕ್ಕೆ ಸೇರ್ಕೊಂಡು ಕಾಂಗ್ರೆಸ್ಸಿಗೆ ಹೋಗಿದ್ರು. ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ, ಟಿಕೆಟ್ ಸಿಗ್ಲಿಲ್ಲ ಅಂತ ಈಗ ವಾಪಸ್ ಬಂದ್ರು. ಬೆಳಗಾವಿಯಿಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಏನೇ ಅಸಮಾಧಾನ ಇದ್ರೂ ಕೂಡ ಕುತ್ಕೊಂಡು ಶಮನ ಮಾಡ್ತೀವಿ ನಾವು ಅಂತ ಹೇಳೋದ್ರ ಮುಖಾಂತರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಆ ಹಿನ್ನೆಲೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫುಲ್ ಖುಷಿಯಾಗಿದ್ದಾರೆ. ಅವರೀಗ ತಮ್ಮನೆಲ್ಲ ಬಿಟ್ಟು ಬೆಳಗಾವಿ ಕಡೆಗೆ ಹೋಗ್ತಾರೆ. ವರಿಷ್ಠರನ್ನ, ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರ ಗೃಹ ಸಚಿವರಂತ ಮಾನ್ಯ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವರು, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ನಮ್ಮ ಹಿರಿಯ ನಾಯಕರಂತ ಮಾನ್ಯ BS ಯಡಿಯೂರಪ್ಪನವರು, ಅವರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇವತ್ತೇನು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಮಹಾನಗರ ಅಧ್ಯಕ್ಷರಿರ್ಬೋದು ಮತ್ತು ಅಲ್ಲಿ ಶಾಸಕರು, ಮಾಜಿ ಶಾಸಕರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಇವತ್ತು ಈಗಾಗಲೇ ಅವರಿಗೆ ಕಂಟಿನ್ಯೂಸ್ ಕಳೆದ 1 ವಾರದಿಂದ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೇವೆ. ಅವರೂ ಸಹಿತ ಇವತ್ತು ಒಂದು ಸಲ ಟಿಕೆಟ್ ಅನೌನ್ಸ್ ಆಗಲಿ, ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳಿದೆ.